ತರಕಾರಿ ಎಲ್ಲ ತಗೊಂಡು ಬಂದೆ. ವಿಪರೀತ ಮಳೆ ಅಂದರೆ ಮಳೆ ಅಲ್ಲೇ ಹೆಂಗೋ ನಿಂತ್ಕೊಳ್ಳೋಂಗೂ ಆಗುತ್ತೆ, ತರಕಾರಿನೂ ತೊಗೊಳಂಗಾಗುತ್ತೆ ಅಂದ್ಬಿಟ್ಟು ನಿಂತ್ಕೊಂಡೆ. ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ ನಾನಂತೂ, ಡ್ರೆಸ್ ಎಲ್ಲ ನೆಂದಿದೆ. ಹಾಯ್ ಫ್ರೆಂಡ್ಸ್, ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಪುಷ್ ಚಿನ್ನು ಆ್ಯಂಡ್ ಚಿಕ್ಕು ವ್ಲಾಗ್ಸ್. ಈಗ ಟೈಮ್ ಬಂದು ಇವತ್ತು ಸಂಡೇ ಮತ್ತು ಡೇಟ್ ಬಂದು 1ನೇ ತಾರೀಕು ಮತ್ತು ಟೈಮ್ ಆಗಿದ್ದೆ 1 ಗಂಟೆ ಮತ್ತು 12:30 ಆಗಿದೆ. ಮತ್ತು ಇವತ್ತು ಸಂಡೇ ಮತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಅಮ್ಮ ಕಾಳು ಸಾರು ಮಾಡ್ತಾ ಇದ್ದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ ಚಿನ್ನು ಆ್ಯಂಡ್ ಚಿಕ್ಕು ವ್ಲಾಗ್ಸ್. ಇವತ್ತು ಸಂಡೇ, ಟೈಮ್ ಬಂದು 12:45ಗೆ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು. ಚಿಕ್ಕು ಇಲ್ಲಿದ್ದಾನೆ. ಅವ್ನು ಮಾತಾಡ್ಬೇಕಂತ, ನನಗೂ ಮುಂಚೆ ಅವ್ನು ಮಾತಾಡ್ತಾನೆ. ಇವತ್ತು ತಿಂಡಿ ಬಂದು ದೋಸೆ ತಂದಿದ್ರು ಆಚೆ ಕಡೆಯಿಂದ. ಯಾಕಂದರೆ ಚಿನ್ನುಗೆ ನಾಳೆಯಿಂದ ಟೆಸ್ಟು, ಹಂಗಾಗಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಹೇಳ್ಕೊಡೋದು ಇಲ್ಲಿ ಚಿಕ್ಕು, ಕೆಳಗಡೆ ಇಳಿ ನೋಡು, ಎಲ್ಲ ತಾನೆ ಕೋತಿತ ಮಂಗಣ್ಣ ಇಲ್ಲಿಗಡೆ ಮಂಕಿ ಮಂಕಿ ಇಲಿ ಕೆಳಗಡೆ. ಯಪ್ಪ ನನ್ನ ಕಾಲು ಇದಳು. ಸಂಡೇ ಇದ್ರೆ ಅಂತೂ ತಲೆ ತಿಂದ್ಬಿಡ್ತಾನೆ, ಅಷ್ಟು ತಲೆ ತೀಟೆ. ಚಾಕ್ಲೇಟ್ ತಿನ್ನೋದು, ಬರೀ ಅದೇ ಕೆಲಸ. ಸೊ ಇವತ್ತು ಫುಲ್ಲು ಮೋಡ ಮುಚ್ಕೊಂಬಿಟ್ಟಿದೆ. ಎಷ್ಟು ಅಂದರೆ ಫುಲ್ಲು ಕ್ಲೌಡಿ. ನಾಳೆಯಿಂದ, ಇವತ್ತಿಂದಾನೇ 3 ಗಂಟೆಯಿಂದ ಮಳೆ ಸ್ಟಾರ್ಟ್ ಅಂತಿದ್ದಾರೆ. ಅದೊಂದು ಹೇಳೋದು ನೀನು. ಆಮೇಲೆ ಮಳೆ ಸ್ಟಾರ್ಟ್ ಆಗುತ್ತಂತೆ, ಅದಕ್ಕೆ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ 2 ರೌಂಡು. ನಮ್ಮದು ನೆನ್ನೆ ನೈಟ್ ಹಾಕಿದ್ದೆ, ನಮ್ಮದು 1 ರೌಂಡು. ನಮ್ಮದು ಇವರಪ್ಪಂದು ಸಪ್ರೇಟ್ ಹಾಕ್ತೀನಿ, ಇವ್ರ ಮಕ್ಕಳದು ಇಬ್ಬರದು ಸಪ್ರೇಟ್ ಹಾಕ್ತೀನಿ. ಸೊ ಹಾಗಾಗಿ ಅವ್ರದ್ದೆಲ್ಲ ಜಾಲಿಸಿ ಇಟ್ಬಿಟ್ಟು ಅದರಲ್ಲೇ ಮಿಷಿನಲ್ಲಿ ಮತ್ತೆ ಡ್ರೈ ಮಾಡಿ ಎಲ್ಲ ನೀಲಿ ಎಲ್ಲ ಹಾಕಿ ಬನಿಯನ್ಗೆ ಅಷ್ಟು ಬಟ್ಟೆ, ರಾಶಿ ಬಟ್ಟೆ ಆಗಿತ್ತು. ಇಲ್ಲೇ ಮನೆ ಮುಂದೆ ಕಟ್ಟಿಬಿಟ್ಟಿದ್ದೀನಿ ತಂತಿ. ಆಮೇಲೆ ಇಲ್ಲೂ ಬಟ್ಟೆ, ಇದು ಲಂಚ್ ಬ್ಯಾಗ್ ಎಲ್ಲ ತೊಳಸಿದ್ದೆ. ಇದು ಕೂಡ ಮಿಷಿನ್ಗೆ ಹಾಕಿದ್ದೆ. ಇದು ಚಿಕ್ಕದು ಬಟ್ಟೆ ಬ್ಯಾಗು, ಇದು ಲಂಚ್ ಬ್ಯಾಗು, ಇದು ಚಿನ್ನು ಲಂಚ್ ಬ್ಯಾಗ್. ಇಲ್ಲೆಲ್ಲ ಬಟ್ಟೆ, ಇಲ್ಲೆಲ್ಲ ಇವತ್ತು ಕ್ಲೀನ್ ಮಾಡಿಸಿದ್ದು. ಸೈಟ್ ಪಕ್ಕದಲ್ಲಿ ನಮ್ಮ ಕಾರ್ ಬಿಡ್ತೀವಲ್ಲ, ಅಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದೀವಿ. ಎಲ್ಲ ಕ್ಲೀನ್ ಮಾಡಿಸಿದ್ದೇ ಆಯಿತು. ಇನ್ನೇನು ಸ್ವಲ್ಪ ಹೊತ್ತಿಗೆ ಮಳೆ ಬೀಳುತ್ತೆ. ಈಗ ಅಡುಗೆ ಮಾಡಬೇಕು. ಟಿಫನ್ ಕೆಲಸ ಏನೋ ಆಯ್ತಲ್ವ,
ಅಡುಗೆ ಮಾಡಬೇಕು. ಅದಕ್ಕೆ ಕಾಳು ಸಾಂಬಾರು ಮಾಡೋಣ ಅಂತ. ಇವಾಗ ಸಂಡೆ ಇವರು ಆಫೀಸ್ಗೆ ಹೋಗಿದ್ದಾರೆ. ಅದಕ್ಕೆ ಕಾಳು ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ತೊಗರಿ ಕಾಳು ಸುಲಿದಿದ್ವಿ ಅವತ್ತು ಅಮ್ಮ ಎಲ್ಲ. ಒಂದು 2 kg ತೊಗೊಂಡು ಒಂದೇ ಸಲ ಸುಲಿಸ್ಕೊಂಬಂದಿದ್ದೆ ಅಮ್ಮನ ಹತ್ರ. ಸೊ ಸ್ವಲ್ಪ ಒಂದು ದಿವಸ ಒಂದು ಸ್ವಲ್ಪ ಹೊತ್ತು ಮಾಡಿದೆ. ನೆನ್ನೆ ಟೊಮೊಟೊ ಬಾತ್ ಮಾಡಿದ್ದೆ ಸ್ವಲ್ಪ ಹಾಕಿ. ಹಾಗಾಗಿ ಇವತ್ತು ಕಾಳು ಸಾಂಬಾರು ಮಾಡ್ಬೋಣ ಅಂತ. ಒಂದ್ಸಲಿ ಸಾಂಬಾರು ಆಯಿತು, ಒಂದ್ಸಲಿ ನೆನ್ನೆ ಟೊಮೊಟೊ ಬಾತ್ಗೆ ಒಂದು ಸ್ವಲ್ಪ ಹಾಕಿದ್ದೆ. ಈಗ ಒಂದು ಸ್ವಲ್ಪ ಸಾಂಬಾರು ಮಾಡ್ಬಿಡೋಣ ಅಂತಂದ್ಬಿಟ್ಟು. ಚಳಿಗೆ ಚೆನ್ನಾಗಿರುತ್ತಲ್ವ. ಸಪ್ಪೆಸರು ಮಾಡೋಣ ಅಂದ್ಕೊಂಡೆ. ಬೇರೆ ಸೊಪ್ಪೆಲ್ಲ ತೊಗೊಂಬಂದು ಕಾಳು ಸೊಪ್ಪು ಏನಾದರೂ ಒಂದು ಇದ್ರದ್ದು ಮಾಡ್ಬೋದು. ಏನು ಬೇಡ, ಹುಳಿ ಸಾಂಬಾರು ಮಾಡೋಣ. ಬದನೆಕಾಯಿ ಎಲ್ಲ ಇತ್ತು, ಮೈಸೂರು ಬದನೆಕಾಯಿ. ಹೀಗಾಗಿ ಬದನೆಕಾಯಿ ಆಲೂಗೆಡ್ಡೆ ಹಾಕಿ ಮಾಡಿಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ಬೇಗ ಬೇಗ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಇವತ್ತು ಚಿನ್ನು ಬರ್ತಡೇಗೆ ಇವರು ಮೇಲ್ಗಡೆ ಮನೆಗೆ ಗಿಫ್ಟ್ಸ್ ಕೊಟ್ಟಿದ್ರು, ಚಾಕ್ಲೇಟ್ಸ್ ಎಲ್ಲ. ಇದು ತುಂಬ ಬರೀ ಚಾಕ್ಲೇಟೇ ಇದೆ. ಆಮೇಲೆ ಅವ್ರ ಫ್ರೆಂಡ್ದು ಸೆಲೆಬ್ರೇಷನ್ ಆಯಿತು. ಅವ್ರ ಫ್ರೆಂಡ್ ಬಂದಿದ್ದರು, ಅವನು ಒಂದು ಸ್ವಲ್ಪ ಗಿಫ್ಟ್ ಕೊಟ್ಟು ಕೇಕ್ ಕಟ್ ಮಾಡಿಸಿ ಹೋದ. ಸೊ ಬನ್ನಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತೀನಿ. ನಾನು ಸ್ವಲ್ಪ ಕೇಕ್ ಇದೆ, ಚಿಕ್ಕು ಕಟ್ ಮಾಡ್ತಾನಂತ. ಈಗ ಕೇಕ್ ಇತ್ತು, ಅದನ್ನು ಹಿಡ್ಕೊ, ಗಟ್ಟಿ ಹಿಡ್ಕೊ. ಈಗ ಸಾಂಬಾರಿಗೆ ರೆಡಿ ಮಾಡ್ತೀನಿ. ತರಕಾರಿ ಕೂಡ ತರಬೇಕು. ತರಕಾರಿ ಏನೂ ಇಲ್ಲ, ತರಕಾರಿನೂ ತರಬೇಕು. ನಾಳೆ ಮತ್ತೆ ಮಂಡೇ ಆಗಲ್ಲ. ಅದಕ್ಕೆ ಈಗಲೇ ಎಲ್ಲ ತರಕಾರಿ ತೊಗೊಂಬಂದು ಸಾಂಬಾರು ಮಾಡಿ ಚಿನ್ನೋಗಿ ಇಷ್ಟೊತ್ತು ಬೆಳಗ್ಗೆ ಒಂದು 10 o'clockವರೆಗೂ ಹೇಳ್ಕೊಟ್ಟೆ. 7:30 8ಇಂದ ಒಂದು 10 o'clockವರೆಗೂ ಹೇಳ್ಕೊಟ್ಟು ಬಟ್ಟೆ ಎಲ್ಲ ಜಾಲ್ಸಾಕಿ ಒಗೆವೆಲ್ಲ ಒಗೆದ್ಬಿಟ್ಟು ಬಂದೆ. ಈಗ ಸಾಂಬಾರು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡೋದು. ಈಗ ಚಳಿಗಾಲದಲ್ಲಿ ಈಗ ಸ್ವಲ್ಪ ಹಸಿ ಕಾಳುಗಳಲ್ಲಿ ಸಾರೇ ಇಷ್ಟಪಡ್ತಾರೆ ಎಲ್ಲರೂ. ಯಾಕಂದರೆ ಬೇಳೆಗೆ ಸಾಂಬಾರೆಲ್ಲ ಅಷ್ಟು ಇಷ್ಟಪಡೋಕ್ಕಾಗಲ್ಲ. ಯಾಕಂದರೆ ಚಳಿಯಲ್ಲಿ ಕಾಳು ಸಾಂಬಾರಲ್ಲಿ ಸಪ್ಪೆಸರು ಮಾಡೋದು, ಹುಳಿ ಸಾರು ಮಾಡೋದು, ತೊಗರಿ ಕಾಳು ಪಲ್ಯ ಮಾಡೋದು, ಆಮೇಲೆ ಕರಿ ಮಾಡೋದು, ಪೂರಿಗೆ ಸಾಗು ಮಾಡೋದು. ಅವರೆಕಾಳು ತೊಗರಿ ಕಾಳು ಬಂದರೆ ಬರೀ ಅದೇ ಆಗಿರುತ್ತೆ. ಸಪ್ಪೆಸರು ಮಾಡಿ ಇಲ್ಲ ಹುಳಿ ಸಾಂಬಾರು ಮಾಡೋದು, ಪಲ್ಯಗಳಿಗೆಲ್ಲ ಹಾಕೋದು ಅದೇ ಥರ ಆಗಿರುತ್ತೆ. ಅದೇ ಚೆಂದ. ಈ ಚಳಿಗಳಲ್ಲಿ ಮಳೆ ಬೀಳ್ತಾ ಇರುತ್ತಲ್ಲ, ಆಗ ಬೇಳೆ ಸಾರು, ಮೂಲಂಗಿ ಸಾರಂತೆ ತರಕಾರಿ ಸಾಂಬಾರು ಏನೂ ಸೇರಲ್ಲ ಅಷ್ಟಾಗಿ. ಹಾಗಾಗಿ ಬಟ್ ಏನಂದರೆ ಸುಲಿಯೋದಕ್ಕೆ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಒಂದೇನು ಮಾಡಿದ್ದೆ ಅಂದರೆ ಒಂದು 2 kg ತೊಗೊಂಡು ಸುಲಿಸ್ಕೊಂಬಂದಿದ್ದೆ ಅಮ್ಮನ ಹತ್ರ. ಇಬ್ಬರು ಮಾತಾಡ್ಕೊಂಡು ಸುಲ್ಕೋಬೋದು ಅಂತಂದ್ಬಿಟ್ಟು. ಅದೇ 3 ಟೈಮ್ ಆಯಿತು. ಒಂದೊಂದ್ಸಲಿ ಇವ್ರೇನು ಮಾಡ್ತಾರಂದರೆ, ಇವರು ಆಫೀಸಲ್ಲಿ ಬೆಳೆದಿರೋರು ಯಾರಾದರೂ ಒಬ್ಬರು ಕೊಟ್ಟು ಕಳಿಸ್ತಾರೆ. ಈಗ ಸ್ಟಾರ್ಟಿಂಗ್ ಅಲ್ವಾ, ಈಗೀಗ ಬರ್ತಾ ಇದೆ. ಈಗಂದರೆ ತುಂಬಾ kg 60 ರೂಪಾಯಿ ಅನ್ನಂಗೆ ತಂದಿದ್ದೆ ನಾನು. ಒಂದೊಂದ್ಸಲಿ ಏನು ಮಾಡ್ತಾರೆ, ಆಫೀಸ್ಗಲ್ಲಿ ಒಬ್ಬೊಬ್ರು ಕೊಡ್ತಾರೆ ಬೆಳೆದಿರೋರು. ಬಟ್ ಇವರು ಅಷ್ಟೇನು ತರಲ್ಲ, ಮತ್ತು ಸುಲಿದು ಮಾಡೋಕ್ಕಾಗಲ್ಲ. ಮಸಾಲೆ ಎಲ್ಲ ಹಾಕಿದ್ದೀನಿ. ಮಸಾಲೆಗೆ ಒಂದು ಸ್ವಲ್ಪ ಗಸಗಸೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಚಕ್ಕೆ ಲವಂಗ, ಗಸಗಸೆ, ಚಕ್ಕೆ ಲವಂಗ, ಕಾಯಿ ತುರಿ, ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ, ಧನಿಯಾದ ಪೌಡ್ರು, ಮೆಣಸಿನ್ಕಾಯಿ ರುಬ್ಬೋದು ಅಂದರೆ ರುಬ್ಬೋದು, ಇಲ್ಲಾಂದರೆ ಖಾರದ ಪುಡಿನೇ ಹಾಕ್ಬೋದು. ಆ ಥರ ಸೇಮ್ ನಾವು ಕಡಲೆಕಾಳು ಸಾಂಬಾರಿಗೆ ಹೇಗೆ ಮಾಡ್ತೀವೋ ಅದೇ ಥರನೇ. ಒಂಥರ ಮಸಾಲೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಜಾಸ್ತಿ ಕುದಿಸ್ಕೊಳ್ಳೋದೇನು ಬೇಕಿಲ್ಲ. ಇದು ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿರ್ತೀವಲ್ಲ, 1 ವಿಶಿಲ್ ಸಾಕು. ಕಾಳು ತುಂಬ ಮೆತ್ತಗಿರುತ್ತಲ್ಲ,
ತೀರಾ 2-3 ವಿಷಿಲ್ ಅಂದರೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಒಂದು ವಿಷಿಲ್ಗೆ ಆಫ್ ಮಾಡಿದ್ರೆ ಸಾಕು. ಸೊ ಇದು ತೀರಾ ಮಸಾಲೆ ಹಾಕೋಕೆ ಹೋದರೆ ಚೆನ್ನಾಗಿರಲ್ಲ. ಸೊ ಒಂದೇ ತುಂಡು ಚಕ್ಕೆ, 1-2 ಲವಂಗ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಮಕ್ಕಕ್ಕೆ ಹೊಡೆದಂಗೆ ಆಗಿಬಿಡುತ್ತೆ ಮಸಾಲೆಸು. ಹಾಗಾಗಿ ಇವತ್ತು ಸಂಡೇ ಅಲ್ವಾ, ಚಿಕನ್ ಸಾಂಬಾರು ಬದಲು ಇದನ್ನು ಮಾಡಿಕೊಂಡು ತಿನ್ಕೊಳ್ಳೋದು. ಈಗ ಸಾಂಬಾರ್ಗೆ ಇಟ್ಟಿದ್ದೀನಿ, ಒಂದು ವಿಷಲ್ ಬರಲಿ ಅಂತ. ಈಗ ತಾನೇ ಕುಕ್ಕರ್ ಮುಚ್ಚಿದ್ದೀನಿ. ಈಗ ಸ್ವಲ್ಪ ರೈಸ್ಗೆ ಇಟ್ಬಿಡೋಣ ಅಂತಂದ್ಬಿಟ್ಟು ಇಡ್ತಾಯಿದ್ದೀನಿ. ಅದಕ್ಕೆ ಹೋಗ್ಬಿಟ್ರೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ಮುದ್ದೆ ಮಾಡಿಕೊಡ್ಬೋದು ಅಂತ. ಈಗ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಕೇಕ್ ಇತ್ತಲ್ಲ ಅದೊಂದು ಒಂದು ಪೀಸ್ ತಿಂತಾಯಿದ್ದೀನಿ ನಾನು. ನೆಕ್ಸ್ಟು ಸಾಮಾನೆಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಜೋಡಿಸ್ಬೇಕು, ಒಂದು ಡಬ್ಬಕ್ಕೆ ಹಾಕಿ ಇಡಬೇಕು. ಎಲ್ಲ ಡಬ್ಬಗಳು ಖಾಲಿಯಾಗಿದ್ದಾವೆ. ಏನೇನು ಬೇಕಂದರೆ ಅದು ಸಡನ್ನಾಗಿ ತೊಗೋತೀನಿ. ಉಪ್ಪಿರಲಿ ಮತ್ತು ರವೆಗಳಿರಲಿ ತೊಗೊತೀನಿ, ಅಲ್ಲಲ್ಲೇ ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಬಿಡ್ತೀನಿ. ಹಾಗಾಗಿ ಬಾಕ್ಸ್ಗೆಲ್ಲ ಫಿಲ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ನೋಡಿ ಅಕ್ಕಿ ಹಿಟ್ಟು ತೆಗೆದಿದ್ದೆ ಅವತ್ತು, ಏನಕ್ಕೋ ಸಡನ್ನಾಗಿ ಬೇಕಂತ ತೆಗಿತೀನಿ. ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದು. ಮತ್ತು ಅಲ್ಲಲ್ಲೇ ಶೆಲ್ಫ್ ಕೌಂಟರ್ ಟಾಪ್ ಮೇಲೆಲ್ಲ ಫಿಲ್ಲಾಗಿತ್ತು. ಹಾಗಾಗಿ ಈಗ ಬಾಕ್ಸ್ಗಳೆಲ್ಲ ಖಾಲಿ ಇತ್ತಲ್ಲ, ಹಾಗಾಗಿ ನೋಡಿ ರವೆ ಇದು ಬನ್ಸಿ ರವೆ ಒಂದು ದಿವಸ ಉಪ್ಪಿಟ್ಟು ಮಾಡಿದ್ದೆ, ಹಾಗೆ ಮತ್ತೆ ಕಟ್ಟಿಟ್ಬಿಟ್ಟಿದ್ದೆ ರಬ್ಬರ್ ಬ್ಯಾಂಡ್ ಹಾಕಿ. ಹಾಗಾಗಿ ಈಗ ಒಂದು ಸ್ವಲ್ಪ ಎಲ್ಲ ಡಬ್ಬ ಖಾಲಿ ಆಯ್ತಲ್ಲ, ಫಿಲ್ ಮಾಡಿಕೊಂಡು ರೆಡಿ ಮಾಡ್ಕೊಂಬಿಡೋಣ ಅಂತ. ಮತ್ತು ಅಲ್ಲಿ ಸ್ವಲ್ಪ ಹಂಗಂಗೆ ತಳ್ತಾಯಿದ್ರೆ ಅದು ಅಲ್ಲೇ ಇರುತ್ತೆ ಸಾಮಾನುಗಳು, ಮತ್ತು ಡಬ್ಬಕ್ಕೆ ಹೋಗಲ್ಲ. ಹಂಗಾಗಿ ಬೇಗನೆ ನಾನು ಮುದ್ದೆಗಿಟ್ಟಿದ್ದೀನಲ್ಲ, ಇನ್ನು ಸ್ವಲ್ಪ ಅನ್ನಕ್ಕೆ ಹೋಗೋಷ್ಟರಲ್ಲಿ ಮುದ್ದೆಗಿಡ್ತೀನಿ. ಅಷ್ಟರಲ್ಲಿ ಇದೆಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫಿಲ್ ಮಾಡಿಕೊಂಡು ನೆಕ್ಸ್ಟು ಅಕ್ಕಿ ಹಿಟ್ಟಂತೆ, ಉದ್ದಿನಬೇಳೆ ಅಂತೆ ಅವೆಲ್ಲ ಇನ್ನೊಂದು ಸ್ವಲ್ಪ ಸಾಮಾನು ತರಬೇಕು. ಆಯಿಲು, ಕಡಲೆಬೀಜ ಎಲ್ಲ ಏನಿಲ್ಲ. ಸೊ ಹಾಗಾಗಿ ಆ ಬಾಕ್ಸ್ಗೆಲ್ಲ ನಾನು ಏನೋ ಇದು ಮಾಡೋಕ್ಕೆ ಹೋಗಲ್ಲ. ಇದು ಮತ್ತು ಇದು ಉದ್ದಿನಬೇಳೆ ಖಾಲಿ ಆದಂಗೆಲ್ಲ ನಾನು ಹಾಕ್ಬಿಡ್ತೀನಿ. ನಾವು ಸಾಮಾನು ತರಕ್ಕೆ ಹೋಗೋದು ಡಿಮಾರ್ಟ್. ಆಲ್ಮೋಸ್ಟ್ ನಾವು ಲಮ್ಸಮಾಗಿ ಏನಾರು ತರಬೇಕಂದ್ರೆ ಒಟ್ಟಿಗೆ ಎಲ್ಲ ಜಾಸ್ತಿ ಇತ್ತು ನಮ್ಮದು ಐಟಮ್ಸ್ ಅಂತಂದರೆ ಡಿಮಾರ್ಟ್ಗೆ ಹೋಗ್ತೀವಿ. ಇಲ್ಲ ಅಂದರೆ ಇಲ್ಲೇ ಸಣ್ಣ ಪುಟ್ಟ ಅಂಗಡಿಯಲ್ಲಿ ಸೂಪರ್ ಮಾರ್ಕೆಟ್ಸಲ್ಲಿ ತೊಗೊಂಡ್ಬಿಡ್ತೀವಿ. ಇನ್ ಕೇಸ್ ಬೇಳೆ ಕ್ಯಾನ್ಗಟ್ಟಲೆ ಆಯಿಲ್ಲು ತೊಗೊಂಬರಂಗಿದ್ರೆ ಸೋಪ್ಸ್ಗೂ ಅವೆಲ್ಲ ವರ್ತಿದೆ. ಇಲ್ಲಿ ಚಿಕ್ಕೂ ಮತ್ತು ಚಿನ್ನು ತಿಂತಾಯಿದ್ದಾರೆ ಊಟ. ಸೊ ನಂದೆಲ್ಲ ಫಿಲ್ ಆಯಿತು. ಈಗ ಮೊನ್ನೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಇದು ಗುಂಟೂರು ಮೆಣಸಿನ್ಕಾಯಿ ತಂದಿದ್ದೆ, ಅದೆಲ್ಲ ಇತ್ತು. ಅದನ್ನು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಡೋಣ ಅಂತ. ಸ್ವಲ್ಪ ಬಿಸಿಲಲ್ಲಿ ಇಡೋಣ ಅಂದರೆ ಬಿಸಿಲೇ ಇಲ್ಲ, ತುಂಬಾ ಮೋಡ. ಇರೋ ಮೆಣಸಿನ್ಕಾಯಿ ತಣ್ಣಗಾಗ್ಬಿಡ್ಬೇಕು, ಹಂಗಿದೆ ವೆದರು. ಹಾಗಾಗಿ ನಾನೇನು ಆಚೆ ಇಡೋಕ್ಕೆ ಹೋಗ್ತಾಯಿಲ್ಲ ಬಿಸಿಲಲ್ಲಿ. ಬಿಸಿಲು ಇದ್ದಿದ್ದು ಇನ್ ಕೇಸು ಪೇಪರ್ ಹಾಕ್ಬಿಟ್ಟು ಇಲ್ಲಾಂದರೆ ತಟ್ಟೆಗಳಲ್ಲೋ ಅಗಲ ಮಾಡಿ ಇಡ್ಬೋದಾಗಿತ್ತು. ಬಟ್ ಫುಲ್ಲು ಮೋಡ ಅಂದರೆ ಮೋಡ ಆಗಿತ್ತು. ಹಸಿಟ್ಟು ಮತ್ತು ಬೇಳೆ ಅವೆಲ್ಲ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ನೀರು ದೋಸೆಗೆಲ್ಲ ಬೇಕಾಗುತ್ತೆ ಮಾರ್ನಿಂಗು. ಮೊನ್ನೆ ತಾನೇ ಹೊಡೆದಿದ್ದೆ ನೀರು ದೋಸೆಗೆ ಅಂತ ಅಂದ್ಬಿಟ್ಟು, ಅದು ಹಾಗೇ ಇತ್ತು. ಹಾಗಾಗಿ ಅದನ್ನು ಫಿಲ್ ಮಾಡ್ತಾಯಿದ್ದೀನಿ.
ನಾನು ಈ ಬಾಕ್ಸ್ಗಳೆಲ್ಲ ಅಮೆಝಾನಲ್ಲಿ ಅಮೆಝಾನಲ್ಲ ಮೀಶೋಲ್ಲಿ ತರಿಸಿದ್ದೆ. ಇದ್ರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತೊಗೋಬೋದು ನೀವು. 12 ಬಾಕ್ಸಸ್ ತರಿಸಿದ್ದೆ ನಾನು. ಫುಲ್ಲು ಫೈಬರಲ್ಲಿ ಚೆನ್ನಾಗಿದೆ. ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮುದ್ದೆಗೆ ಇಟ್ಟಿದ್ದೀನಿ. ಈಗ ಕರ್ಬೇವಿನ ಸೊಪ್ಪಿತ್ತು, ತುಂಬಾ ಒಣಗಕ್ಕಂತಲೇ ಇಟ್ಬಿಟ್ಟಿದ್ದೆ. ಸ್ವಲ್ಪ ಫ್ರಿಡ್ಜಲ್ಲಿ ಒಣಗಂಗಾಗಿತ್ತು, ಹಾಗಾಗಿ ಹೊರಗಡೆ ಇಟ್ಟಿದ ತಕ್ಷಣ ಅದೆಲ್ಲ ಡ್ರೈ ಆಗಿಬಿಟ್ಟಿದೆ. ಈಗ ಅದನ್ನು ಒಂದು ಸ್ವಲ್ಪ ತೆಗೆದುಬಿಟ್ಟು ಕವರಲ್ಲಿ ಹಾಕಿ ಇಟ್ಬಿಡೋಣ ಅಂತಂದ್ಬಿಟ್ಟು, ಯಾಕಂದರೆ ಇನ್ ಕೇಸ್ ಎಮರ್ಜೆನ್ಸಿಗೆ ಏನಾದರೂ ಒಗ್ಗರಣೆಗೆ ಕರಿಬೇವು ಇರಲಿಲ್ಲ ಅಂದರೆ ಇದನ್ನು ಕೂಡ ಯೂಸ್ ಮಾಡ್ಕೋಬೋದು ನಾವು. ಮತ್ತು ಈಗ ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಎಣ್ಣೆ ಹಾಕಿ ತಲೆಗೆ ಹಚ್ಕೋತಾರೆ ಒಬ್ರೊಬ್ಬರು, ಅದಕ್ಕೂ ಯೂಸ್ ಆಗುತ್ತೆ. ಪುಡಿ ಮಾಡ್ಕೊಂಬಿಟ್ರೆ ನಾವು ಎಣ್ಣೆ ಹಚ್ಕೊತೀವಲ್ವ, ಆವಾಗ ಪುಡಿ ಮಾಡಿಕೊಂಡು ಸುಮ್ಮನೆ ಹಿಂಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಹಚ್ಕೊಂಡ್ರೆ ಕೂದಲು ಕೂಡ ಬ್ಲ್ಯಾಕ್ ಬರುತ್ತೆ ಮತ್ತು ಸ್ಟ್ರೆಂತನ್ ಇರುತ್ತೆ. ಹಾಗಾಗಿ ಕರ್ಬೇವಿನ ಸೊಪ್ಪು ಮಾತ್ರ ನಾನು ಯಾವತ್ತೂ ಬಿಸಾಕೋಕೆ ಹೋಗಲ್ಲ. ಇನ್ ಕೇಸ್ ಕೊಳ್ತಿದೆ ಅಂತ ಅಂದರೆ ಮಾತ್ರ ಫ್ರಿಡ್ಜಲ್ಲಿ ಇಟ್ಟು ತುಂಬ ದಿನ ಆಗಿ ಕೊಳ್ತಿದೆ ಅಂದಾಗ ಮಾತ್ರ ಬಿಸಾಡ್ತೀನಿ. ಈ ಥರ ಡ್ರೈ ಆಗಿದ್ದರೆ ನಾನು ಎತ್ತಿಟ್ಕೊತೀನಿ, ಎಮರ್ಜೆನ್ಸಿ ಇದ್ದಾಗ ಆಗುತ್ತೆ. ಒಂದೊಂದ್ಸಲಿ ಎಲ್ಲ ನಾವು ತೋಟದಿಂದ ಯಾವಾಗಲೂ ತರ್ತೀವಲ್ಲ ಕರ್ಬೇವಿನ ಸೊಪ್ಪು, ನಾವು ಅಂಗಡಿಯಿಂದ ತರೋದು ಮರ್ತೇ ಹೋಗ್ಬಿಡ್ತೀವಿ. ಒಂದೊಂದ್ಸಲಿ ಇಲ್ಲ ಅಂದ್ರೂ ಅದು ರೂಢಿ ಇರಲ್ಲ ಅಲ್ವಾ, ಇರುತ್ತೆ ಅನ್ನೋಂಗೆ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನಾವು ಕವರಲ್ಲಿ ಡ್ರೈ ಇಟ್ಕೊಂಡಿದ್ರೆ ಎಮರ್ಜೆನ್ಸಿಗೆ ನಮಗೆ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಒಂದು ಕವರಲ್ಲೇ ಎತ್ತಿಡ್ತಾಯಿದ್ದೀನಿ. ಮತ್ತು ಎಣ್ಣೆ ಕೂಡ ಹಚ್ಬೇಕಾದ್ರೆ ನಾವು ಪುಡಿ ಮಾಡ್ಕೊಂಬಿಟ್ರೆ ಕೈಯಲ್ಲಿ ಇಸ್ಕಿ ಹಚ್ಕೋಬೋದು. ಬ್ಲ್ಯಾಕು ಆಗುತ್ತೆ ಅಂತಾರೆ ಕರಿಬೇವು ಯೂಸ್ ಮಾಡಿದ್ರೆ. ಆಮೇಲೆ ಒಗ್ಗರಣೆಯಲ್ಲಿ ಕರ್ಬೇವಿನ ಸೊಪ್ಪು ಇರೋದನ್ನೆಲ್ಲ ತೆಗೆದಿಡಬಾರ್ದು, ತಿನ್ನಬೇಕು, ಐರನ್ ಕಂಟೆಂಟ್ ಇರುತ್ತೆ ಅಂತಾರಲ್ವ. ಹಾಗಾಗಿ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಈಗ ನೆಕ್ಸ್ಟ್ ಮುದ್ದೆಗೆ ಇಟ್ಟಿದ್ದೀನಿ, ಮುದ್ದೆ ಮಾಡಿ ಊಟ ಮಾಡೋ ಅಂಥದ್ದು. ಸ್ವಲ್ಪ ಅಕ್ಕಿ ಬೇಯಿಸ್ತಾ ಇದ್ದೀನಿ ನಾನು, ಅಕ್ಕಿ ಬೇಯಿಸಿ ಮುದ್ದೆ ಮಾಡೋ ಅಂಥದ್ದು. ನನ್ನ ಮಕ್ಕಳು ಇಬ್ಬರು ಮುದ್ದೆ ಕೋಲಲ್ಲಿ ಆಟ ಆಡ್ತಾ ಕೋಲೆಲ್ಲೋ ಬಿಸಾಕ್ಬಿಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ ಒಂದು 6 months ಮೇಲೆ ಆಯಿತು. ಆ ಕೋಲು ಹುಡುಕ್ತಾ ಇನ್ನೂ ಸಿಗ್ತಾಯಿಲ್ಲ. ಅದು ಎಲ್ಲಿ ಬಿಸಾಡಿದಾರೋ ಏನೋ. ಈಗ ನನಗೆ ಮುದ್ದೆ ಮಾಡೋಕ್ಕೆ ಕೋಲು ಯಾವುದು ಗೊತ್ತಾ, ಚಪಾತಿ ಎತ್ತಿರ್ತಾರಲ್ಲ ಮರದ ಇದು ಸ್ಪ್ಯಾಚುಲ, ಅದು ವುಡ್ಡಿನ ಸ್ಪ್ಯಾಚುಲ ತಗೊಂಡು ಚಪಾತಿ ಎತ್ತೋದನ್ನು ಅದರಲ್ಲಿ ಹಿಂದ್ಗಡೆ ಕಡ್ಡಿಯಲ್ಲಿ ಮಾಡ್ತಾಯಿದ್ದೀನಿ ಡೈಲಿ. ಆಲ್ಮೋಸ್ಟ್ ಒಂದು 6 months ಆಯಿತು ಅದರಲ್ಲಿ ಮಾಡ್ತಾಯಿದ್ದೀನಿ. ಊರಿಗೆ ಹೋದಾಗೆಲ್ಲ ಹೇಳ್ತಾರೆ ತೊಗೊಂಡೋಗು ಒಂದು ಐತೆ ಅಂತ ಅಂದ್ಬಿಟ್ಟು, ಮರ್ತು ಬರ್ತೀನಿ. ನೋಡಿ ಈ ಥರ ಚಪಾತಿ ಹಿಡಿಯೋ ಕಡ್ಡಿಯಲ್ಲಿ ನಾನು ಮುದ್ದೆ ಮಾಡ್ತಾ ಇರೋದು. ಸೊ ಅಮ್ಮನೂ ಕೂಡ ಬೈತಾರೆ ಬಂದಾಗೆಲ್ಲ, ಎಲ್ಲಿ ಬಿಸಾಕಿದ್ದಾರೆ ಹುಡುಕೋದು ಎಲ್ಲಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು.
ಸಿಗೋದೇ ಇಲ್ಲ. ಅದು ಎಲ್ಲೋಯ್ತು ಏನು ಕತೆನೋ. ಅದನ್ನ ಇಟ್ಕೊಂಡು ಒಂದು ದಿವಸ ಬ್ಯಾಟು ಬಾಲ್ ಆಡ್ತಿದ್ರು. ಇಲ್ಲಾಂದರೆ ಏನಾದರೂ ಒಂದು ಮಾಡ್ತಿರ್ತಾನೆ ಚಿಕ್ಕು. ಇಲ್ಲ ಅವನು ಇಟ್ಕೊಂಡಿರ್ತಾನೆ, ಇಲ್ಲ ಇವನು ಇಟ್ಕೊಂಡಿರ್ತಾನೆ. ಅದು ಯಾವಾಗ ಸಿಕ್ಬಿಡ್ತೋ ಏನೋ. ಇದುವರೆಗೂ ನನಗೆ ಸಿಗ್ತಾಯಿಲ್ಲ. ಅವರಿಗೆ ಸಿಕ್ಕಿರೋದು ಮಿಸ್ಟೇಕಾಗಿ ನನಗೆ ಇದುವರೆಗೂ ಸಿಗ್ತಾಯಿಲ್ಲ. ಅದು ಎಲ್ಲಿ ಬಿಸಾಕಿದಾರೋ ಗೊತ್ತಿಲ್ಲ. ಸೊ ಹಾಗಾಗಿ ಚಪಾತಿ ಮಾಡೋ ಕೋಲಲ್ಲಿ ದಿನ ಮುದ್ದೆ ಮಾಡೋದು. ಈಗ ಇವರು ಕೂಡ ಬಂದಿದ್ದಾರೆ ಆಫೀಸಿಂದ, ಅದಕ್ಕೆ ಮುದ್ದೆಗೆ ಇಟ್ಟಿದ್ದೀನಿ. ಚಿಕ್ಕಗೂ ಚಿನ್ನಗೂ ಊಟ ಮಾಡಿಸ್ತಾ ಇದ್ರಲ್ವ, ಅವ್ರದ್ದು ಆಯಿತು. ನಾವು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು. ಬನ್ನಿ. ಸಾಂಬಾರು ಟೇಸ್ಟ್ ನೋಡಿದೆ, ಒಂದು ಸ್ವಲ್ಪ ಸಪ್ಪೆ ಅನಿಸ್ತು. ಹಾಗಾಗಿ ಖಾರ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರದ ಪುಡಿ. ಚಿಕ್ಕು ತೀರಾ ಖಾರ ತಿನ್ನಲ್ಲ, ನೋಡ್ಕೊಂಡು ಹಾಕ್ತೀನಿ. ಸ್ವಲ್ಪ ಕಮ್ಮಿನೇ ಹಾಕಿದ್ದೆ, ನೋಡೋಣ ಆಮೇಲೆ ಅಂತಂದ್ಬಿಟ್ಟು. ಈಗ ಒಂದು ಸ್ವಲ್ಪ ಖಾರ ಕಮ್ಮಿ ಇತ್ತು, ಟೇಸ್ಟ್ ಮಾಡಿದೆ. ಹಾಗಾಗಿ ಕಮ್ಮಿ ಇತ್ತು ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಮುದ್ದೆ ಎಲ್ಲ ಬೆಂದಿದ್ದಾಯಿತು. ಈಗ ಒಂದೇ ಸಲ ದಬಾಕ್ಬಿಟ್ಟು ನಾನು ಮುದ್ದೆ ಕಟ್ಟೋದು. ಎಲ್ಲ ನೀಟಾಗೆ ಹೀಟಲ್ಲಿ ಎಲ್ಲ ಒಂದೇ ಸಲ ಬಂದ್ಬಿಡುತ್ತೆ. ಹಾಗಾಗಿ ಸುತ್ತ ಅಷ್ಟೊಂದು ಅಂಟ್ಕೊಳ್ಳಲ್ಲ. ಒಂದೇ ಸಲ ದಬಾಕಿದ್ರೆ ಹೀಟಲ್ಲೆಲ್ಲ ಬಿಸಿಯಲ್ಲೆಲ್ಲ ಬಿಟ್ಕೊಂಡು ಆಚೆ ಬಂದುಬಿಡುತ್ತೆ. ನಾನು ಇದು ಸ್ಟೀಮ್ ತೊಗೊತೀನಿ ಮುದ್ದೆ ತಪ್ಪಲೆದು ಯಾವಾಗಲೂ ಮಾಡಿದಾಗೆಲ್ಲ. ಈಗ ಕೋಲ್ಡ್ ಸೀಸನ್ನು, ಮಳೆ ಹಿಡ್ದಿರೋದ್ರಿಂದ ಒಂದು ಸ್ವಲ್ಪ ತಲೆನೋವು, ತಲೆಭಾರ, ಮೂಗುರಿ, ಕಣ್ಣುರಿ ಇರಲಿ, ಗಂಟ್ಲು ಉರಿ ಇರಲಿ ಎಲ್ಲ ಇದರಿಂದ ಕ್ಲಿಯರ್ ಆಗುತ್ತೆ. ನಾನು ಯೂಶ್ವಲಿ ಚಿನ್ನಗೂ ಅಷ್ಟೇ, ಏನಾರ ಮೂಗು ಬ್ಲಾಕ್ ಆಗಿದರೆ ಇದನ್ನು ಸ್ಟೀಮ್ ಕೊಡ್ತೀನಿ. ತುಂಬಾ ಒಳ್ಳೆಯದಿದು. ಬೇಗ ಇನ್ಸ್ಟೆಂಟಾಗಿ ಕ್ಯೂರ್ ಆಗುತ್ತೆ. ಮತ್ತು ತಲೆ ಭಾರ ಕೂಡ ನಮಗೆ ಕಮ್ಮಿ ಆಗುತ್ತೆ. ಥಂಡಿ ಹಿಡ್ದಿದ್ರೆ ತಲೆಗೆ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನಾನು ಮುದ್ದೆ ತಪ್ಪಲೆ ಹೀಟಲ್ಲಿ ರಾಗಿ ಹಿಟ್ಟಿಂದು ಹಬೆ ತುಂಬಾ ಒಳ್ಳೆಯದು. ಅದು ಸೆಕೆ ನೀರು ಬಂದ್ಬಿಡುತ್ತಲ್ಲ, ಅದರಲ್ಲೇ ನಮಗೆ ಅರ್ಧ ಕ್ಯೂರ್ ಆಗುತ್ತೆ. ನಾವು ಬಾಡಿ ಹೀಟ್ ಆಗುತ್ತೆ. ಸೊ ನೀವು ಮಾಡಿ ನೋಡಿ. ಯೂಶ್ವಲಿ ನೋಸ್ ಬ್ಲಾಕ್ ಆದಾಗ, ನೆಗಡಿ ಕೆಮ್ಮು ಜಾಸ್ತಿ ಇದ್ದಾಗ, ಮುದ್ದೆ ಮಾಡಿದಾಗ ಈ ಥರ ಸ್ಟೀಮ್ ತೊಗೊಂಡು ನೋಡಿ. ತುಂಬಾ ರಿಲೀಫ್ ಅನಿಸುತ್ತೆ. ನಾನು ಚಿನ್ನುಗೆ ಮೂಗು ಕಟ್ಟಿತ್ತು, ಹಾಗಾಗಿ ಅವನಿಗೂ ಹಂಗೆ ಮಾಡ್ತಾಯಿದ್ದೆ ಯಾವಾಗಾದರೂ ಹುಷಾರಿಲ್ಲದ ಟೈಮಲ್ಲಿ. ಬಟ್ ಐಸ್ ಓಪನ್ ಮಾಡಬಾರ್ದು ಮಕ್ಕಳು, ಕಣ್ಣಿಗೆ ಬಿಸಿ ತಾಕತ್ತಲ್ವ, ಹಾಗಾಗಿ ಅಷ್ಟು ಸೇಫ್ ಅಲ್ಲ. ಕಣ್ಣು ಮುಚ್ಕೊಂಡು ಬೇಕಾದ್ರೆ ಅವನು ಬಾಯಲ್ಲಿ, ಮೂಗಲ್ಲಿ ಮತ್ತು ಬ್ರೀತ್ ಮಾಡ್ಬೋದು ಆ ಹೀಟಲ್ಲಿ. ಸೊ ಅವನಿಗೆ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ. ನಾಸಲ್ ಬ್ಲಾಕ್ ಆಗಿರೋದೆಲ್ಲ ಕ್ಲಿಯರ್ ಆಗುತ್ತೆ. ಈಗ ರೆಡಿ ಆಯ್ತಲ್ಲ, ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಹಾಕ್ಕೊಟ್ಟು ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ. ಇವರು ಒಂದೆರಡು ಪೀಸ್ ಕಬಾಬು ಮತ್ತು ಪೆಪ್ಪರ್ ಡ್ರೈ ತಂದಿದ್ದರು. ಹಾಗಾಗಿ ಚಿಕ್ಕಗೂ ಚಿನ್ನಗೂ ಊಟ ಮಾಡಿಸಿದ್ರು. ಈಗ ನಾವು ಊಟ ಮಾಡೋದು. ಅದನ್ನೇ ಒಂದು ಸ್ವಲ್ಪ ಸೈಡಿಗೆ ಇಟ್ಕೊಂಡು ಅವ್ರಿಗೂ ಹಾಕ್ಕೊಟ್ಟೆ. ಈಗ ನಾನು ಹಾಕ್ಕೊಂಡು ಊಟ ಮಾಡ್ತೀವಿ. ಸೊ ನೆಕ್ಸ್ಟ್ ನಿಮಗೆ ಸಿಗ್ತೀನಿ. ನಾನಂತಲ್ಲೇ ಏನು ಏನು ಈ ಇಲ್ಲಿ ಸೆಟ್ಟು, ಇಲ್ಲಿ ಸೆಟ್ಟು, ಇಲ್ಲಿ ಸೆಟ್ಟು, ಇಲ್ಲಿ ಸೆಟ್ಟು, ಇಲ್ಲಿ ಸೆಟ್ಟು, ಇಲ್ಲಿ ಸೆಟ್ಟು, ಇಲ್ಲಿ ಸೆಟ್ಟು. ಆಯ್ತು, ಬೇಡವಾ? ಇಲ್ಲಿ ಬರ್ತೀನಿ. ಆಯ್ತಾ, ಬರುತ್ತಾ? ಇಲ್ಲಿ ವಾಟ್ ಆರ್ ದ ಡಿಫ್ರೆಂಟ್ ಫಂಕ್ಷನ್ಸ್ ಆಫ್ ಟಂಗ್? ಟಂಗ್ದು ಡಿಫ್ರೆಂಟ್ ಫಂಕ್ಷನ್. ಟಂಗ್ ಇಸ್ ಎ ಸೆನ್ಸ್ ಆರ್ಗನ್ ದಟ್ ಹೆಲ್ಪ್ ಅಸ್ ಟು ಶಾಲೋ ಫುಡ್, ಐಡೆಂಟಿಫೈ ಇಟ್ಸ್ ಟೇಸ್ಟ್. ಟಂಗ್ ಏನು ಮಾಡುತ್ತೆ? ಇಸ್ ಎ ಸೆನ್ಸ್ ಆರ್ಗನ್. ಅದು ಸೆನ್ಸ್ ಆರ್ಗನ್
helps to shallow food identity and its taste. The taste buds present contain special cells that sends the information to brain ಗೆ ಕಳಿಸುತ್ತೆ ಫುಡ್ ಟೇಸ್ಟ್ ಇದೆಯಾ ಇಲ್ವಾ ಅಂತ ಸೆನ್ಸ್ ಟು. ಚಿನ್ನುಗೆಲ್ಲ ಹೇಳ್ಕೊಟ್ಟಿದ್ದಾಯಿತು. ಈಗ ಊಟ ಮಾಡೋಣ ಅಂತ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಚಪಾತಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಎಲ್ಲ ಮುದ್ದೆ ಮಾಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಚಪಾತಿ ಇಟ್ಟಿತ್ತು. ಹಾಗಾಗಿ ಅದನ್ನೇ ಚಪಾತಿ ಮಾಡಿಬಿಡೋಣ ಸಾಂಬಾರಿಗೆ. ತೊಗರಿಕಾಳು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಚಿನ್ನು ನಾನು ಸುಡ್ತೀನಿ ಅದನ್ನೆಲ್ಲ ಅಂತಂದ್ಬಿಟ್ಟು ಸುಡ್ತಾ ಇದ್ದೇನೆ ತವದ ಮೇಲೆ. ನಾನು ಈ ಕಡೆ ಮಾಡಿದ್ದಾಯಿತು, ಒಂದು 5 ಆಯಿತು ಅಷ್ಟೇ ಚಪಾತಿ. ಸೊ ಮುದ್ದೆ ಬೇರೆ ಸ್ವಲ್ಪ ಇತ್ತು ಮಧ್ಯಾಹ್ನದ್ದು, ಅದಕ್ಕೆ ಆಗುತ್ತೆ. ರೈಸ್ ಇನ್ನೇನಿತ್ತು, ಹಾಗಾಗಿ ಒಂದು 4 ಚಪಾತಿ ಮಾಡಿಕೊಂಡ್ರೆ ಸಾಕು ಅಂದ್ಬಿಟ್ಟು ಇತ್ತಿತ್ತಲ್ಲ 4 ಆಗಿದ್ದು. ಹಾಗಾಗಿ 4-5 ಮಾಡಿಕೊಂಡು ಚಿಕ್ಕದೊಂದು 5ನೇದು ಚಿಕ್ಕದೊಂದು ಆಯಿತು. ಹಾಗಾಗಿ ಮಾಡ್ತಾಯಿದ್ದೀವಿ. ಸೊ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಊಟಕ್ಕೆ ರೆಡಿ ಮಾಡ್ಕೊತೀನಿ. ಚಪಾತಿ ರೆಡಿ ಇದೆ. ಈಗ ಊಟ ಮಾಡಿ ನಾನು ಬೆಳಗ್ಗೆ ಸಿಗ್ತೀನಿ. ಸೊ ನೋಡಬೇಕು, ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ದೇವ್ರ ಸಾಮಾನೆಲ್ಲ ರೆಡಿ ಮಾಡಿಕೊಂಡು, ಇವತ್ತು ಅಮಾವಾಸ್ಯೆ ಇತ್ತಲ್ಲ, ನಾಳೆ ಆದರೂ ಕ್ಲೀನ್ ಮಾಡಿಬಿಡೋಣ ಫುಲ್ಲು ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಬೆಳಗ್ಗೆ ಮಂಡೇ ಮಾರ್ನಿಂಗು. ನಾನು ಯೂಶ್ವಲಿ ಇವತ್ತು ಎದ್ದಿದ್ದು 5 o'clock ಆಗಿತ್ತು. 5ಗೆ ಎದ್ಬಿಟ್ಟು ಎಲ್ಲ ಮನೆಯೆಲ್ಲ ಒರೆಸ್ಕೊಂಡೆ. ಇವರು ಆಚೆ ಎಲ್ಲ ಕ್ಲೀನ್ ಮಾಡಿಕೊಟ್ರು, ನೀರು ಹಾಕಿ ಎಲ್ಲ ತೊಳ್ಕೊಟ್ರು. ಫೋಟೋನೇ ಒರೆಸಿ ತುಂಬ ದಿನವೇ ಆಗಿತ್ತು. ಹಾಗಾಗಿ ಈಗ ಕ್ಲೀನ್ ಮಾಡ್ತಾಯಿದ್ದೀನಿ. ದೇವ್ರ ಮನೆಯದು ಟೈಲ್ಸ್ ಎಲ್ಲ ಒರೆಸ್ತಾಯಿದ್ದೀನಿ. ಫೋಟೋ ಎಲ್ಲ ಒರೆಸಿಟ್ಟಿದ್ದೀನಿ ಆಚೆ ಕಡೆ. ಸೊ ಈಗ ಒಂದು ಸ್ವಲ್ಪ ಟೈಲ್ಸ್ ಹೊಲಿಸ್ಕೊಂಬಿಟ್ಟು ಕುಂಕುಮ ಎಲ್ಲ ಹಚ್ತಾಯಿದ್ದೀನಿ. ಟೈಲ್ಸ್ ಒರೆಸಿದ್ದು ಆಯಿತು. ನಾನು ಒಂದು ಸ್ವಲ್ಪ ಅರಿಶಿನ, ಡೆಟಾಲು, ಗಂಜುಳ ಮತ್ತು ಉಪ್ಪು ಹಾಕಿ ದೇವ್ರ ಮನೆ ಒರೆಸ್ಕೊಂಬಿಡ್ತೀನಿ. ಸೊ ಈಗೆಲ್ಲ ಕುಂಕುಮ ಇಟ್ಟಿದ್ದಾಯಿತು. ಈಗ ಒಳಗಡೆ ಇಟ್ಬಿಟ್ಟು ದೇವ್ರ ಸಾಮಾನು ತೊಳ್ಕೊಬೇಕು. ಮತ್ತು ನಾನು 8:45 ಅಷ್ಟರಲ್ಲಿ ರೆಡಿ ಮಾಡ್ಕೊಂಬಿಡ್ಬೇಕು ಪೂಜೆಗೆ. ಯಾಕಂದರೆ ನನಗೆ 9 o'clock ಲಾಗಿನ್ ಇದೆ. ಅಷ್ಟರಲ್ಲಿ ನಾನು ಕಾಲೇಜ್ ಹತ್ರ ಇರಬೇಕು. ಹಾಗಾಗಿ ಅಷ್ಟರಲ್ಲಿ ಪೂಜೆ ಮಾಡಿಬಿಡೋಣ ಅಂತ. ಇನ್ನೂ ಕೂಡ ಚಿಕ್ಕು ಎದ್ದಿಲ್ಲ. ಇವರು ಸಿದ್ದರಾಮಯ್ಯ ಫಂಕ್ಷನ್ ಅಂತ ಅಂದ್ಬಿಟ್ಟು 6 o'clock ಹೋದರು. ದೇವ್ರ ಮನೆ ತುಂಬ ದಿನವೇ ಆಗಿತ್ತು ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ, ಮನೆಗೊಂದು ಪಾಸಿಟಿವ್ ಎನರ್ಜಿ ಸಿಕ್ಕಂಗಾಗುತ್ತೆ. ಅದು ಯೂಶ್ವಲಿ ಬೆಳಗ್ಗೆ ಹೊತ್ತು ಮಾಡಿದ್ರೆ, ಅದು ಇನ್ನೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಅದೊಂಥರ ಖುಷಿ ಇರುತ್ತೆ. ಸೊ ಹಾಗಾಗಿ ನಾನು ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಬೆಳಗ್ಗೆನೇ ಎದ್ದು ಕ್ಲೀನ್ ಮಾಡಿಬಿಡೋಣ ಅಂತ. ಯಾಕಂದರೆ ಈವ್ನಿಂಗ್ ಬಂದು ಕ್ಲೀನ್ ಮಾಡ್ತೀನಿ ಅಂದರೆ ಸುಸ್ತಾಗಿರುತ್ತೆ. ನಾವು ಅಲ್ಲಿ ಇಲ್ಲಿ ಎಲ್ಲ ಕೂತ್ಕೊಂಡು ಮಡಿಯೆಲ್ಲ ಅಷ್ಟು ಕ್ಲೀನಾಗಿ ಮಡಿಯಲ್ಲಿ ಮಾಡೋಕ್ಕಾಗಲ್ಲ. ತಕ್ಷಣ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ರೆ ಅದೊಂಥರ ಒಳ್ಳೆಯದು. ಅಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ ಅದು ಇದು ಅದೆಲ್ಲ ಮುಟ್ಟಿರ್ತೀವಿ. ಸೊ ಹಾಗಾಗಿ ನನಗೆ ಅಷ್ಟು ಸಂಜೆ ಹೊತ್ತು ಬಂದು ಪೂಜೆ ಮಾಡೋಕ್ಕೆ ಅಷ್ಟು ಸೂಕ್ತ ಅನಿಸಲ್ಲ. ಮತ್ತು ಇನ್ ಕೇಸ್ ನಾನು ಮಾಡಬೇಕು ಅಂದ್ರೂ ಕೂಡ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದರೂ ಕೂಡ ನಾನು ತಲೆ ಸ್ನಾನ ಮಾಡಿಕೊಂಡೆ ಮತ್ತು ಈವ್ನಿಂಗ್ ಮಾಡೋ ಅಂಥದ್ದು. ಸೊ ಹಾಗಾಗಿ ಈಗೆಲ್ಲ ಕುಂಕುಮ ರೆಡಿ ಆಯಿತು ಹಚ್ಚಿದ್ದು. ಈಗ ದೇವ್ರ ಸಾಮಾನು ಇಟ್ಬಿಟ್ಟು ಪೂಜೆ ಹೂವು ಹಾಕಿ ಪೂಜೆ ಮಾಡೋದು. ಸೊ ಬೆಳಗ್ಗೆನೇ ಎದ್ದು ಪೂಜೆ ಮಾಡೋದ್ರಿಂದ ಒಂಥರ ಮನಸ್ಸಿಗೆ ಶಾಂತಿ. ಬಿಡಪ್ಪ, ನಾವು ಕೈ ಮುಕ್ಕೊಂಬಂದಿದ್ದೀವಿ ಅನ್ನೋದೊಂದು ಹೋಲ್ ಡೇ ಖುಷಿ ಇರುತ್ತೆ. ಹಾಗಾಗಿ ಫಸ್ಟು ಹಸ್ಬೆಂಡ್ ಏನು ಮಾಡ್ತಾರೆ, ನೀನು ಫಸ್ಟ್ ಪೂಜೆ ಮಾಡಿಬಿಟ್ಟು ಹೋಗ್ಬಿಡು, ನಾನು ಚಿಕ್ಕಗೆ ರೆಡಿ ಮಾಡ್ತೀನಿ ಅಂತಲೇ ಇರ್ತಾರೆ ಡೈಲಿ. ಹಾಗಾಗಿ ಆದಷ್ಟು ನಾನು ಚಿಕ್ಕಗೆ ಸ್ನಾನ ಮಾಡಿಸಿ ನಾನು ಬಂದು ಒಟ್ಟಿಗೆ ರೆಡಿಯಾಗಿ ಪೂಜೆ ಮಾಡ್ತೀನಿ. ಒಂದೊಂದ್ಸಲಿ ಇವತ್ತು ನಾವು ರೆಡಿ ಆಗೋಕ್ಕಾಗಿಲ್ಲ. ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತಂದ್ಬಿಟ್ಟು 5:30 ಅಲ್ವಾ. ಸೊ ಅಷ್ಟರಲ್ಲಿ ಪೂಜೆ ಮಾಡಿಬಿಟ್ಟು ಒಂದು 8:30 ಅಷ್ಟರಲ್ಲಿ ಪೂಜೆ ಮಾಡ್ಕೊಂಡು ಹೊಟ್ಟೋಗೋಣ ಅಂತಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ.
ಮ್ಯಾಥ್ಸು, ಆಮೇಲೆ ಕನ್ನಡ ಆದ್ಮೇಲೆ ಮ್ಯಾಥ್ಸು, ನಾಳೆ ಕನ್ನಡ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ ಚಿನ್ನು ಅಂಡ್ ಚಿಕ್ಕು ವ್ಲಾಗ್ಸ್. ಸೊ ಈಗ ಟೈಮ್ ಬಂದು 6:30 ಆಗಿದೆ. 6:30. ನಾನು 5 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಆಫ್ ಮಾಡ್ಬೋ ಹೋಗು. ತುಂಬ್ತಾ ಕ್ಲೀನ್ ಮಾಡೋಣ ಅಂತ ಸೋಮವಾರ ಇವತ್ತು. ಅದಕ್ಕೆ ಎಲ್ಲ ಒರೆಸಿ ಮನೆಯೆಲ್ಲ ಇವರು ಬಾಗಿಲು ತೊಳ್ಕೊಟ್ರು, ಒರೆಸಿ ಆಫೀಸ್ಗೆ ಹೊರಟ್ರು. ಇವರು 6 ಗಂಟೆಗೆಲ್ಲ ಹೊರಟ್ರು. ಯಾಕಂದರೆ ಇವತ್ತು CM ಬರ್ತಾ ಇದ್ದಾರಂತೆ ತುಮಕೂರಿಗೆ, ಹಾಗಾಗಿ ಹೊರಟ್ರು. ನಾನು ನೈಟೇ ಗೊಜ್ಜು ಮಾಡಿ ಇಟ್ಟಿದ್ದೆ, ಟೊಮೊಟೊ ಈರುಳ್ಳಿ ಹಾಕಿ ಗೊಜ್ಜು. ಎಂಥ ತರಕಾರಿ ಇಲ್ಲ, ಹಸಿಮೆಣ್ಸಿನ್ಕಾಯಿಂದ ಹಿಡಿದು ಏನೂ ಇಲ್ಲ, ಹಾಗಾಗಿ ಗೊಜ್ಜೆ ಮಾಡಿದ್ದೀನಿ. ಅದಕ್ಕೆ ಈಗ ರೈಸ್ ಇಡ್ತಾ ಇದ್ದೀನಿ. ಸಾಂಬಾರಿದೆ, ನೆನ್ನೆ ತೊಗರಿಕಾಳು ಸಾಂಬಾರು ಮಾಡಿದ್ನಲ್ಲ ಅದೇ ಇದೆ. ಚಿಕ್ಕಗೂ ಆಗುತ್ತೆ ಬಾಕ್ಸಿಗೆ. ಇವಾಗ ಈಗ ದೇವ್ರ ಮನೆದೆಲ್ಲ ದೇವ್ರ ಸಾಮಾನು ತುಂಬ ದಿನವೇ ಆಗಿತ್ತು. ದೀಪಾವಳಿ ಆದಮೇಲೆ, ದೀಪಾವಳಿಗೂ ನಾನು ತೊಳೆಯೋಕ್ಕಾಗಿರಲಿಲ್ಲ. ದೀಪಾವಳಿ ಆದಮೇಲೆ ತೊಳೆಯೋಕ್ಕೆ ಆಗಿರಲಿಲ್ಲ, ಹಾಗಾಗಿ ಈಗ ಎಲ್ಲ ನೀಟಾಗೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ತೆಗ್ದಿದ್ದೀನಿ. ನೋಡೋಣ ಸಾಧ್ಯ ಆಗುತ್ತೆ, ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತಂದ್ಬಿಟ್ಟು ತೆಗ್ದಿದ್ದೀನಿ. 9 ಗಂಟೆ ಅಷ್ಟರಲ್ಲಿ, 8:30 ಅಷ್ಟರಲ್ಲಿ ನಂದೆಲ್ಲ ಆಗಬೇಕು ಕೆಲಸ. ಚಿನ್ನುಗೆ ಸ್ನಾನ ಮಾಡೋಕ್ಕೆ ನೀರು ಹಾಕಿದ್ದೀನಿ, ಬಿಟ್ಟು ಬಂದಿದ್ದೀನಿ. ಅವನೀಗ ಟೈಮ್ ಟೇಬಲ್ ಹಾಕೋತಾ ಇದ್ದಾನೆ, ಇವತ್ತಿಂದ ಟೆಸ್ಟ್ ಬೇರೆ ಅವನಿಗೆ. ಹಾಗಾಗಿ ನೋಡ, ನಿಂದು ಹಳೆ ನೋಟ್ಬುಕ್ ಎಲ್ಲ ಇದೆಯಲ್ಲ, ಅಲ್ಲಿಂದ ಹೊರಡುತ್ತಂತೆ. ಹಾಗಾಗಿ ಹೊರಟ್ರು. ಈಗ ನಾನು ದೇವ್ರ ಸಾಮಾನೆಲ್ಲ ತೊಳೆದು, ಫೋಟೋ ಎಲ್ಲ ಕುಂಕುಮ ಇಟ್ಟಿದ್ದಾಯ್ತು, ಎಲ್ಲ ಒಳಗಡೆ ಇಟ್ಟಿದ್ದಾಯ್ತು. ಈಗ ದೇವ್ರ ಸಾಮಾನಿಗೆ ಹೂವು ಇಲ್ಲ, ಹೂವದವ್ರು ಬರ್ಬೇಕು. ಈಗ ಒಂದೊಬ್ರು ಅಂಕಲ್ ಬರ್ತಾರೆ 7 ಗಂಟೆ. ನಾನು ಕೊಡ್ತೀನಿ, ಹೋಗು, ನೀನು ಸ್ನಾನಕ್ಕೆ ಹೋಗು, ನಾನು ತೆಗೆದು ಇಟ್ಟಿರ್ತೀನಿ. ಅಂಕಲ್ ಬರುವಾಗ ತಗೋಬೇಕು ಹೂವನು, ಏನೂ ಇಲ್ಲ. ಇನ್ನು ಕಾಫಿ ಕೂಡ ಕುಡ್ದಿಲ್ಲ, ಹಾಲು ಇಟ್ಟಿದ್ದೆ, ಅದು ಕಾದಿದೆ. ಇವ್ರು ಕಾಫಿ ಕುಡ್ಕೊಂಡು ಹೋದ್ರು. ಸೊ ಈಗ ಒಂದು ಸ್ವಲ್ಪ ರೈಸ್ ಆದರೆ ಅನ್ನ ಕಲಸಿ ಅವ್ರ ಬಾಕ್ಸ್ಗೆಲ್ಲ ಹಾಕೋದು. ಹೂವು ಬರೋಷ್ಟರಲ್ಲೆಲ್ಲ ದೇವ್ರ ಮನೆ ರೆಡಿ ಮಾಡೋಣ ಅಂತ. ತುಂಬ ದಿನ ಆದರೆ ದೇವ್ರ ಸಾಮಾನೆಲ್ಲ ಕಪ್ಪಗೆ ಆಗ್ಬಿಡುತ್ತೆ. ನೆಕ್ಸ್ಟ್ ಪೂಜೆ ಮಾಡೋಕ್ಕೆ ಮನ್ಸು ಬರಲ್ಲ, ಹಾಗಾಗ್ಬಿಡುತ್ತೆ. ನಾನು 4 ಗಂಟೆಗೆ ಇಟ್ಟಿದ್ದೆ, 4:15ಗೆ ಅಲಾರಾಮು. ಹೂವ ಹೋದವ್ರು ಬಂದರು, ಹೂವು ಅಂಕಲ್ ಬಂದರು, ಹೂವು ತಗೊಂಡೆ. ತುಂಬಾ ಅಂಕಲ್ ಮುಡ್ಕೊಳಕ್ಕೂ ಕೊಡ್ತಾರೆ.
ಸೊ ಒಂದು ಬಿಡಿ ಹೂವು 20 ರೂಪಾಯಿ ಅಂತೆ, ಸಾವಂತಿಗೆ ಮಾರು 80 ಅಂತೆ. 7:30 ಆಗೋಯ್ತೀಗ. ಸ್ವಲ್ಪ ರಿವೈಸ್ ಮಾಡು. ಇಲ್ಲಿ ನನ್ನ ಹೇರ್ ಎಬರ್ಸಿ ಸಿಕ್ಕು ಅವನಿಗೆ ಚಿನ್ನು. ಚಿಕ್ಕಪ್ಪ ಎದೋಳು. पानी भरला, वाटर कैन में पानी भरला. इच्चू रिवाइज करला बेटा. ಬಸ್ಸಲ್ಲಿ ನೋಡ್ಕೊಂಡು ಹೋಗು ಒಂದು ಸ್ವಲ್ಪ. टीवी ऑफ करना बेटा. टीवी ऑफ करना. ತಿಂತಾ ರಿವೈಸ್ ಮಾಡ್ಕೋ. ತೆಗಿ ಬುಕ್ ತೆಗಿ ಬಿಟ್ಟು. ನೆನಪು ಬರಲ್ಲ ಬೇಟ ಅಲ್ಲಿ ಏಕ್ದಮ್ಮು. ಎಲ್ಲ ಒಂದ್ಸಲಿ ವರ್ಕ್ ಬುಕ್ ನೋಟ್ಸ್ ಎಲ್ಲ ರಿವೈಸ್ ಮಾಡ್ಕೊಂಬೋ ಬೇಟ ಜಾಣ ಮರಿ. ಆಮೇಲೆ ದಿನ ನಾನು ಟಿವಿ ನೋಡೋಕೆ ಬಿಡ್ತೀನಿ ತಾನೇ. ತಿನ್ಕೊಂಡು ರಿವೈಸ್ ಮಾಡೋ. ಇವತ್ತೇನು ಬೇಡ ಇದು ನೋಡಿ ಏನು ಆಮೇಲೆ ಬಂದು ಫ್ರೆಶ್ ಆಗಿ ನೋಡೋದು. ರಿವೈಸ್ ಮಾಡ್ಬೇಕಾ ಟೆಸ್ಟ್ ಟೈಮಲ್ಲಿ ಎಲ್ಲ ಮರ್ತೋಗುತ್ತೆ. ಕೊಡ್ತೀವಿ ತಿಂತಾ ರಿವೈಸ್ ಮಾಡಿ. ಬಾ ಇಲ್ಲ ಆರಾಮಾಗಿ ಕುತ್ಕೊಂಡು ತಿನ್ಬಾ. ಬುಕ್ ಇಟ್ಕೊಂಡು ಬಾ. ಇವೇಸ್ ನೋಟ್ಸು ಮತ್ತೆ ವರ್ಕ್ ಬುಕ್ ತೆಕ್ಕೊಂಡು ನೋಡ್ಕೋ. ಬೇಗ ಹಚ್ಚೋ. ಒಂದು ಚಿನ್ನ ಅವನಿಗೆ ಮಾತಾಡ್ಸ್ಬೇಡ. अपन फोन करो तो पर्यंत एवढी करायचं. गणपती
ಲಕ್ಷ್ಮೀ ದೇವರೇ ಮಹಾರಾಜ ಸ್ವಾಮಿ ತಂದೆ ಧರ್ಮಸರಾಜನಾಥ ಸ್ವಾಮಿ ಅಮ್ಮನವರೇ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಘಾಟಿ ಸುಬ್ರಹ್ಮಣ್ಯ ತಂದೆ ಲಕ್ಷ್ಮೀ ದೇವರೇ ಸುಬ್ರಹ್ಮಣ್ಯ ಸ್ವಾಮಿ ತಂದೆ ಲಕ್ಷ್ಮೀ ದೇವರೇ ಅಮ್ಮನವರೇ ತಾಯಿ ಧರ್ಮಸರಾಜನಾಥ ಸ್ವಾಮಿ ಅಮ್ಮನವರೇ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಘಾಟಿ ಸುಬ್ರಹ್ಮಣ್ಯ ತಂದೆ ಲಕ್ಷ್ಮೀ ದೇವರೇ ಆಗ್ತದೆ ಸ್ನಾನ ಮಾಡಿಲ್ಲ ಒಂದು ನಿಮಿಷ सना भवतो सानौरसो सावीर्यं करवावहै तेजस्विनामवधीतमस्तु मा विद्विषावहै ओम शांति शांति शांतिः वक्रतुण्डा महाकाय कोटि सूर्यसमप्रभा अविघ्नं कुरु मे देव सर्वकार्येषु सर्वदा गजाननं सर्वस्मात् संश्राश्रं नमामि विघ्नेश्वराय पादपङ्कजम् स्वामी सुब्रह्मण्य स्वामी सिद्धेश्वर स्वामी लक्ष्मी मंगलादेवी ಮಳೆ ಬೇರೆ ಇಟ್ಕೊಂಡೈತಿ ಇವತ್ತು ಜೋರು ಮಳೆ ಇಟ್ಕೊಂಡೈತಿ ಜಿಡಿ ಅಂದ್ರೆ ಜಿಡಿ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ಈಗಷ್ಟೇ ಬಂದ್ವಿ, ನಾನು ಚಿಕ್ಕು ಚಿನ್ನು ಎಲ್ಲ. ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಮಧ್ಯಾಹ್ನನೂ ಬಂದು ಲಂಚ್ಗೆ ನೆನ್ಕೊಂಡೇ ಹೋಗಿದ್ದಾಯಿತು. ಮಧ್ಯಾಹ್ನ 1 ಗಂಟೆಗೆ ಬಂದಿದ್ದೆ ನಾನು ಚಿನ್ನು, 1 ಗಂಟೆಗೆ ಬಂದೆ, 2 ಗಂಟೆಗೆ ಹೋಗ್ತಾ ನೆನ್ಕೊಂಡು ಹೋದೆ. ಸೊ ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಈಗ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು 5:15. ಈಗ ಬಂದೆ, ತರಕಾರಿ ಎಲ್ಲ ತೊಗೊಂಡು ಬಂದೆ. ವಿಪರೀತ ಮಳೆ ಅಂದರೆ ಮಳೆ, ಅಲ್ಲೇ ಹೆಂಗೂ ನಿಂತ್ಕೊಳ್ಳೋಂಗೂ ಆಗುತ್ತೆ, ತರಕಾರಿನೂ ತೊಗೊಳಂಗಾಗುತ್ತೆ ಅಂದ್ಬಿಟ್ಟು ನಿಂತ್ಕೊಂಡೆ. ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ ನಾನಂತೂ. ಡ್ರೆಸ್ ಎಲ್ಲ ನೆಂದಿದೆ, ಇಲ್ಲೆಲ್ಲ ನೆಂದೋಗ್ಬಿಟ್ಟಿದೆ. ಇನ್ನೂ ಶನಿವಾರ ಆದವರೆಗೂ ಇದೇ ಥರ ಮಳೆ ಕಂಟಿನ್ಯೂಸ್ ಬೀಳುತ್ತಂತೆ, ಸೈಕ್ಲೋನ್ ಎಫೆಕ್ಟು. ನೋಡ್ಬೇಕು ಏನೇನು ಮಾಡ್ತಾರೆ. ಸುಮ್ಮನೆ ಬೆಸ್ಟ್ ಲಂಚ್ ತೊಗೊಂಡೋಗ್ಬಿಡೋದು ಬೆಸ್ಟು. ಇವತ್ತು ಆಗಲಿಲ್ಲ, ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಬಾಕ್ಸ್ ಹಾಕ್ಕೊಳಕ್ಕಾಗಲಿಲ್ಲ. ಇರೋದನ್ನ ತಟ್ಟೆಲ್ಲ ಹಾಕ್ಕೊಂಡು ತಿನ್ಕೊಂಡು ಕಾಫಿ ಕುಡ್ಕೊಂಡು ಹೋಗ್ಬಿಟ್ಟೆ. ಮತ್ತು ಮಧ್ಯಾಹ್ನ ಇನ್ನೇನು ಮಾಡೋದು ನಿಂತಿತ್ತು, ಅದಕ್ಕೆ ಬೇಗ ಬಂದು ಬೇಗ ಹೋಗೋಣ ಅಂದ್ಕೊಂಡು
ಬಂದೆ, ಹೋಗ್ತಾನೆ ನೆನ್ಕೊಂಡು ಹೋದೆ. ಸಿದ್ದರಾಮಯ್ಯನ ಫಂಕ್ಷನ್ ಬೇರೆ, ರೋಡೆಲ್ಲ ಬ್ಯುಸಿ ಅಲ್ವಾ. ಈಗಲೂ ಮಳೆ ಜೋರು ಬರ್ತಾಯಿದೆ. ಸೊ ತರಕಾರಿ ಏನೇನು ತಂದೆ ಅಂತ ಮಳೆ ಬರ್ತಾಯಿದೆ, ತೋರಿಸ್ತೀನಿ ನೋಡಿ. ಎಲ್ಲ ಕತ್ಲಾಗ್ಬಿಟ್ಟಿದೆ, ಮಳೆ ಬೀದುತ್ತಾನೇ ಇದೆ. ಚಿನ್ನೋ ತರಕಾರಿ ಎಲ್ಲ ತಗೊಂಡು ಬಂದೆ. ಇದನ್ನೆಲ್ಲ ಇದು ಮಿಕ್ಸ್ ಸೊಪ್ಪು ಮತ್ತು ಇದು ಎಲ್ಲ ತರಕಾರಿ ಮಿಕ್ಸ್ ತರಕಾರಿ ತಂದೆ. ಈಗ ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ಅವೆಲ್ಲ ಎತ್ತಿಟ್ಟು ನಾಳೆ ಚಿನ್ನಗೆ ಯಾವುದೋ ಟೆಸ್ಟು ಹೆಂಗೆ ಬರ್ದೆ? ಕನ್ನಡ ಟೆಸ್ಟ್ ಇದೆ ಅವ್ನಿಗೆ ಹೇಳ್ಕೊಡ್ಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್ ಮಾಡ್ಚಿಕೊ ಚಿನ್ನ. ಬಾಯ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.